ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ಸುನಿಲ್ ಪಾಟೀಲ್ ಅಂತ, ಮನೋವೈದ್ಯ, ಕನ್ವ ಡಯಾಗ್ನೋಸ್ಟಿಕ್ ಸೆಂಟರ್ ನಾಗರಭಾವಿಯಲ್ಲಿ ಕೆಲಸ ಮಾಡ್ತೀನಿ. ಸೊ ಇವತ್ತಿನ ವಿಷಯ ಏನು ಅಂತಂದರೆ, ಇಂಟರ್ನ್ಯಾಷನಲ್ ಡೇ ಅಗೇನ್ಸ್ಟ್ ಡ್ರಗ್ ಅಬ್ಯೂಸ್ ಅನ್ನೋ ಒಂದು ಥೀಮ್ ಮೇಲೆ. ಇದು ಎವ್ರಿ ಇಯರ್ ನಾವು 26 ಜೂನಲ್ಲಿ ಆಚರಿಸ್ತೀವಿ. ಈ ವಿಷಯ ಏನು ಅಂತಂದರೆ, ಈಗಿನ ಕಾಲದಲ್ಲಿ ಅಡಿಕ್ಷನ್ನು ಅಂದರೆ ತುಂಬ ಜನರಿಗೆ ಆಲ್ಕೋಹಾಲ್ ಅಡಿಕ್ಷನ್ ಇರುತ್ತೆ, ಬೇರೆ ಬೇರೆ ಅಡಿಕ್ಷನ್ಗಳಿರುತ್ತೆ. ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಬೆಳೆಸಿ ಅದನ್ನು ಕಡಿಮೆ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ದಿವಸನ ನಾವು ಆಚರಿಸ್ತೀವಿ. ಈ ವರ್ಷದ ವಿಷಯ ಏನಪ್ಪ, ಥೀಮ್ ಏನಪ್ಪ ಅಂತಂದರೆ, ಎವಿಡೆನ್ಸ್ ಇಸ್ ಕ್ಲಿಯರ್ ಆ್ಯಂಡ್ ಪ್ರಿವೆನ್ಷನ್ ವಿ ಹ್ಯಾವ್ ಟು ಡೂ. ಅಂದರೆ ತುಂಬ ಜನರಿಗೆ ಇದು ಹ್ಯಾಬಿಟ್ಟು, ಏನಾಗಲ್ಲ ಅನ್ನೋ ಒಂದು ಮನೋಭಾವನೆ ಜಾಸ್ತಿ. ಸ್ವಲ್ಪ ತಗೋತೀವಿ, ಒಂದು ವಾರಕ್ಕೆ ತಗೋತೀವಿ, ತಿಂಗಳಿಗೊಂದ್ಸರಿ ತಗೋತೀವಿ, ಫಂಕ್ಷನ್ ತಗೋತೀವಿ ಅಂತ ಹೇಳ್ತಾರೆ. ಬಟ್ ಇದರಲ್ಲಿ ಯಾವ ಥರ ಅದು ಅಡಿಕ್ಷನ್ ಆಗಿ ಬೆಳೆಯುತ್ತೆ, ಯಾವ ರೀತಿ ಅದು ಸಾಮಾಜಿಕವಾಗಿ ಸಮಸ್ಯೆ ಆಗುತ್ತೆ, ವೈಯಕ್ತಿಕವಾಗಿ ಸಮಸ್ಯೆ ಆಗುತ್ತೆ, ದೈಹಿಕ ಸಮಸ್ಯೆಗಳು ಬರುತ್ತೆ, ಮಾನಸಿಕ ಸಮಸ್ಯೆಗಳು ಬರುತ್ತೆ. ಹಾಗೆ ಎಷ್ಟೊಂದು ಸರಿ ಆಕ್ಸಿಡೆಂಟ್ಗಳು ಆಗುತ್ತೆ, ಮನೆಯಲ್ಲಿ ಕೂಡ ಸಮಸ್ಯೆಗಳು ಶುರು ಆಗುತ್ತೆ. ಸೊ ಈ ಸಮಸ್ಯೆಗಳನ್ನ ನಾವು ಕಂಟ್ರೋಲ್ ಮಾಡಬೇಕು, ಸರಿಪಡಿಸ್ಕೋಬೇಕಂದ್ರೆ ಆರಂಭ ಹಂತದಲ್ಲಿ ಅದನ್ನ ಕಟ್ ಮಾಡ್ಬೇಕಂದ್ರೆ ಅದನ್ನು ನಿಲ್ಲಿಸ್ಬೇಕು. ಅದನ್ನು ತಗೊಳ್ಳದೇ ಇರುವಂಗೆ ಪ್ರಯತ್ನ ಮಾಡಬೇಕು. ತಗೊಳ್ತಾ ಇದ್ರೆ ಅದನ್ನ ಆದಷ್ಟು ನಿಲ್ಲಿಸೋದಕ್ಕೆ, ಮುಂದೆ ಅದು ಸಮಸ್ಯೆ ಆಗ್ಲಾರ್ದಂಗೆ ನೋಡ್ಕೋಬೇಕು. ಈಗಿನ ಕಾಲದಲ್ಲಿ ಎಷ್ಟೊಂದು ಜನ ಮಕ್ಕಳು, ಹದಿಹರೆಯದ ಮಕ್ಕಳು ಇದಕ್ಕೆ ಗುರಿ ಆಗ್ತಾರೆ. ಆಕ್ಸಿಡೆಂಟ್ಗಳಾಗುತ್ತೆ. ನೀವೇ ನ್ಯೂಸ್ ಪೇಪರಲ್ಲಿ ಎಲ್ಲ ಕಡೆ ನೋಡಿರ್ತೀರಾ. ಸಣ್ಣ ಸಣ್ಣ ವಿಷಯಗಳಿಗೆ ದೊಡ್ಡ ದೊಡ್ಡ ಜಗಳಗಳಾಗಿ ಕೊಲೆಗಳಾಗುತ್ತೆ, ಫೈಟ್ಗಳಾಗುತ್ತೆ. ಆಮೇಲೆ ಮನೆಯಲ್ಲಿ ಅವರು ಓದೋದನ್ನ ಬಿಟ್ಟು ಇನ್ನೇನೋ ಮಾಡಕ್ ಶುರು ಮಾಡ್ತಾರೆ. ಸೊ ಇನಿಷಿಯಲಿ ಆಲ್ಕೋಹಾಲ್ ಅನ್ನೋದು ಒಂದು ಬರೀ ಹ್ಯಾಬಿಟ್ ಥರ ಬೆಳೆದ್ಬಿಟ್ಟು ನಂತರ ಅದು ಅಡಿಕ್ಷನ್ ಆಗಿ ಅವರ ಒಂದು ವೈಯಕ್ತಿಕ ಜೀವನವನ್ನು ಹಾಳು ಮಾಡಿ, ಕೌಟುಂಬಿಕ ಜೀವನವನ್ನು ಹಾಳು ಮಾಡಿ, ಹಣಕಾಸಿನ ಸಮಸ್ಯೆಗಳು ಶುರು ಆಗಿ ಎಷ್ಟೊಂದು ಸರಿ ಇವರು ಬೇರೆ ಬೇರೆ ಆರೋಗ್ಯದ ಸಮಸ್ಯೆಗಳ ತುತ್ತಾಗಿ ಹಾಳಾಗ್ಬಿಡ್ತಾರೆ. ಸೊ ಆರಂಭ ದಿನಗಳಲ್ಲೇ ಇದನ್ನ ಟ್ರೀಟ್ಮೆಂಟ್ ತಗೊಂಡು ಇದಕ್ಕೆ ಕರೆಕ್ಟಾಗಿ ಸೂಕ್ತವಾಗಿ ಚಿಕಿತ್ಸೆ ತಗೊಂಡ್ರೆ ಚೆನ್ನಾಗಿ ಆಗ್ತಾರೆ, ಒಳ್ಳೆಯವರು ಆಗ್ತಾರೆ, ಅವ್ರ ಜೀವನದಲ್ಲಿ ಅವ್ರ ಮುಂದೆನೂ ಬರ್ತಾರೆ. ಹಾಗಾಗಿ ಆದಷ್ಟು ಬೇಗ ಅವ್ರನ್ನ ಮನೋವೈದ್ಯರನ್ನ ಕಂಡು ಕೌನ್ಸಿಲಿಂಗ್ ಮಾಡಿಸಿ, ಟ್ರೀಟ್ಮೆಂಟ್ ಇಲ್ದೇನೂ ಕೂಡ ಇದಕ್ಕೆ ಟ್ರೀಟ್ಮೆಂಟ್ ಅಂದರೆ ಮಾತ್ರೆಗಳು ಇಲ್ದೇನೆ ಟ್ರೀಟ್ಮೆಂಟ್ ಕೊಡಬೇಕು ಅಂದರೆ ಬೇಗ ಬರಬೇಕು. ಇಲ್ಲ ಅಂದರೆ ನಾವು ಮಾತ್ರೆಗಳ ಸಹಾಯ ತಗೋಬೇಕಾಗತ್ತೆ. ಸೊ ಹಾಗಾಗಿ ಇದ್ರ ಬಗ್ಗೆ ಅವೇರ್ನೆಸ್ ಬೆಳೆಸ್ಕೊಳ್ಳಿ. ಇದ್ರ ಬಗ್ಗೆ ನೀವು ಯಾರು ಇದ್ರೆ ಅದ್ರ ಬಗ್ಗೆ ಒಂಚೂರು ತಿಳಿಸಿ ಬೇಗ ಟ್ರೀಟ್ಮೆಂಟ್ ತಗೊಂಡು ಇದರಿಂದ ಹೊರಗಡೆ ಬರೋದಕ್ಕೆ ಪ್ರಯತ್ನ ಮಾಡಿ. ಧನ್ಯವಾದಗಳು.